ಹಾಯ್ ನಮಸ್ತೆ ಎಲ್ರಿಗೂ. ನಾನು ಇವತ್ತು ಉಳಿದಿರೋ ಚಪಾತಿಯಿಂದ ಪಿಜ್ಜಾ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಫಸ್ಟ್ ಚಪಾತಿಗೆ ಮೇಯೋನೀಸ್ ಮತ್ತು ಸಾಸ್ ತೊಗೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು, ಚಪಾತಿ ಎಲ್ಲ ಕಡೆ ಆಗೋ ಥರ. ನೆಕ್ಸ್ಟ್ ಅದಕ್ಕೆ ಚೀಸ್ ಹಾಕಬೇಕು. ನನ್ನ ಹತ್ರ ಕ್ರೀಮಿ ಚೀಸ್ ಇತ್ತು, ಹಾಗಾಗಿ ನಾನು ಇದೇ ಹಾಕಿದ್ದೀನಿ. ನಿಮ್ಮ ಹತ್ರ ಬೇರೆ ಚೀಸ್ ಇದ್ದರೆ ತುರಿದು ಹಾಕಬೇಕು. ಹಾಗೆ ಇದನ್ನು ತವ ಮೇಲಿಟ್ಟು ತವನ ಲೋ ಫ್ಲೇಮಲ್ಲಿ ಹೀಟ್ ಮಾಡಬೇಕು. ಆಮೇಲೆ ನಮ್ಮ ಹತ್ರ ಇರೋ ಯಾವುದೇ ತರಕಾರಿ ಕೂಡ ಹಾಕ್ಕೋಬೋದು. ಮಶ್ರೂಮ್ ಇದ್ದರೆ ಮಶ್ರೂಮನ್ನು ಕೂಡ ಕಟ್ ಮಾಡಿಡ್ಬೋದು, ಪನ್ನೀರು ಇಡ್ಬೋದು. ನಾನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಅಷ್ಟೇ ಹಾಕಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮತ್ತು ಸಾಲ್ಟ್ ಹಾಕಿದ್ರೆ ಆಯಿತು. ಇನ್ನು ಚಪಾತಿ ಕೆಳಗಡೆ ಸೀದೋಗಬಾರ್ದು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಬೆನಿಬೇಕಂತೇಳಿ ಒಂದು ಬಟ್ಲಲ್ಲಿ ನೀರಿಟ್ಟು ಆಮೇಲೆ ತವ ಎಲ್ಲ ಕವರ್ ಆಗೋ ಥರ 3-4 ನಿಮಿಷ ಮುಚ್ಚಿಟ್ರೆ ಪಿಜ್ಜಾ ಎಲ್ಲ ರೆಡಿ ಆಗುತ್ತೆ. ಚಪಾತಿ ತೆಳಗಿರೋದ್ರಿಂದ ಪಿಜ್ಜಾ ಸ್ವಲ್ಪ ತೆಳಗಿತ್ತು ಅಷ್ಟೇ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸ್ವಲ್ಪ ಚಪಾತಿ ಫ್ಲೇವರ್ ಬರುತ್ತೆ, ಬಟ್ ಮಕ್ಕಳಿಗೆ ಏನು ಅಷ್ಟು ಗೊತ್ತಾಗಲ್ಲ. ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.